ಹಲೋ, ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಮ್ಯಾಚು RR ಮತ್ತು CSK ಇಬ್ಬರು ಎಲಿಮಿನೇಟ್ ಆಗಿದ್ದಾರೆ. ಸೊ ಈ ಮ್ಯಾಚ್ ಏನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ನಾಳೆ ಮ್ಯಾಚಿಗೆ ಬಂದರೆ MI ಮತ್ತು DC ಫೇವ್ರೇಟ್ಸಲ್ಲಿ ಇರ್ತಾರೆ. ಯಾಕಂದರೆ ಅವ್ರ ಪಾಯಿಂಟ್ಸ್ ಟೇಬಲಲ್ಲೂ 14 ಪಾಯಿಂಟ್ಸ್ ಆ್ಯಂಡ್ ಬೆಟರ್ ರನ್ ರೇಟ್. ಆ್ಯಂಡ್ DCಗೆ ಬಂದರೆ 13 ಪಾಯಿಂಟ್ಸ್ ಆ್ಯಂಡ್ ನೆಟ್ ರನ್ ರೇಟ್ ಏನು ಅಷ್ಟು ಹೇಳ್ಕೊಳಂಗಿಲ್ಲ. ಸೊ MIದು ಬಾಲಿಂಗ್ ಮತ್ತು ಬ್ಯಾಟಿಂಗು ತುಂಬ ಚೆನ್ನಾಗಿದೆ. ಬಟ್ DCಗೆ ಬಂದರೆ ಬ್ಯಾಟಿಂಗು GT ಮೇಲೆ ಓಕೆ ಸೂಪರಾಗಿ 220 ಹೊಡೆದಿದ್ರು. KL ರಾಹುಲ್ ಒಂದು ಸೆಂಚುರಿ ಬೇರೆ ಹೊಡೆದಿದ್ರು. ಆದರೆ ಬಾಲಿಂಗ್ ಅಂತೂ ವೆರಿ ಲೋ ಪರ್ಫಾರ್ಮೆನ್ಸು ಗೈಸ್. ಅಂತ 220ನೂ ಡಿಫೆಂಡ್ ಮಾಡೋಕ್ಕಾಗಲಿಲ್ಲ ಅವ್ರ ಹತ್ರ. ಸೊ ತುಂಬ ಬ್ಯಾಡ್ ಪರ್ಫಾರ್ಮೆನ್ಸ್. ಅವತ್ತೇನಾದ್ರು ಅವ್ರು ಗೆದ್ದಿದ್ರೆ ಅವ್ರು ನೆಟ್ ರನ್ ರೇಟು ಬೆಟರ್ ಆಗೋದು. ಆಮೇಲೆ ಅವ್ರ ಕಾನ್ಫಿಡೆನ್ಸು ಬರೋದು ಮುಂಬೈ ಅಂತ ದೊಡ್ಡ ಟೀಮ್ನ ಎದುರಿಸೋಕ್ಕೆ. ಆಮೇಲೆ ಅವ್ರ ಪಾಯಿಂಟ್ಸು 15 ಇರೋದು ಗೈಸ್ ಈಗ. ಸೊ ಈಗ MI ಫೇವ್ರೇಟ್ಸು. ಗಾಯ್ಸ್ ಮತ್ತು RCB ಮತ್ತು SRH ಫ್ರೈಡೇ ಮ್ಯಾಚ್ ಇದ್ದಿದ್ದನ್ನ ಅವರು RCB ಹೋಮ್ ಗ್ರೌಂಡ್ ಚಿನ್ನಸ್ವಾಮಿಲಿತ್ತು. ಸೊ ಅದನ್ನು ಶಿಫ್ಟ್ ಮಾಡಿ ಲಕ್ನೋಗೆ ಹಾಕಿದ್ರು. ಯಾಕಂದರೆ ಬೆಂಗಳೂರಲ್ಲಿ ಧಾರಾಕಾರ ಮಳೆ, ಆಮೇಲೆ ಹವಾಮಾನ ಇಲಾಖೆ ಎಲ್ಲೋ ಅಲರ್ಟ್ ಕೊಟ್ಟಿದೆ. ಸೊ ಅದನ್ನು ಲಕ್ನೋಗೆ ಆಡಿದ್ರು. ಆಮೇಲೆ ಅವ್ರು RCB ನೆಕ್ಸ್ಟ್ ಫಿಕ್ಚರು ಲಕ್ನೋ. ಸೊ ಲಕ್ನೋಗೆ ಟ್ರಾವೆಲ್ ಮಾಡೋದೇನು ತಪ್ಪಿತು ಈಗ. ಆಮೇಲೆ ಈಸಿ, ಆಮೇಲೆ ಅಷ್ಟೇನು ಪ್ಲೇಯರ್ಸ್ ಟ್ರೈನು ಆಗೋಲ್ಲ. ಸೊ ಆಮೇಲೆ ಈಗ BCCI ಕಡೆಯಿಂದ ಅಫಿಷಿಯಲ್ ಅಪ್ಡೇಟು ಫೈನಲ್ಲು ಅಹಮದಾಬಾದಲ್ಲಂತೆ ಗಾಯ್ಸ್. ಸೊ ಬಾಯ್ ಗಾಯ್ಸ್, ಇಷ್ಟೇ ಇವತ್ತಿನ ಕ್ರಿಕೆಟ್ ಅಪ್ಡೇಟ್ಸ್. ಆಮೇಲೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.